ಹಾಯ್ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹುರಿದಕ್ಕಿ ತಂಬಿಟ್ಟನ್ನ ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಏನು ಇಲ್ಲಿ ಗ್ಲಾಸ್ ಕಾಣ್ತಾ ಇದೆಯಲ್ಲೋ ಆ ಗ್ಲಾಸಲ್ಲಿ ಒಂದು 5 ಗ್ಲಾಸಷ್ಟು ಅಕ್ಕಿನ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಂದು 5 ಗ್ಲಾಸಷ್ಟು ಅಕ್ಕಿನ ಇಲ್ಲಿ ತೊಗೊಂಡಿದ್ದೀನಿ. ಈ ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಒಂದು ಕಡಾಯಿಗೆ ಹಾಕಿ ಅಕ್ಕಿನ ಚೆನ್ನಾಗಿ ಈ ರೀತಿಯಾಗಿ ಹುರಿದು ಎತ್ತಿಟ್ಕೊಳ್ಬೇಕು. ಹುರಿಬೇಕಾದ್ರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಅಕ್ಕಿ ಕರಕಲಾಗಲ್ಲ, ಅಂದರೆ ಸೀದೋಗಲ್ಲ. ಸೊ ಹಾಗಾಗಿ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ಅಕ್ಕಿ ತಳ ಹಿಡಿದು ಸೀದೋಗೋವಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಈ ಅಕ್ಕಿನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ. ಟೇಸ್ಟಿಯಾಗಿ ಬರೋದ್ರ ಜೊತೆಗೆ ಅಕ್ಕಿ ಚೆನ್ನಾಗಿ ಹುರಿದ್ರೆ ಮಾತ್ರ ಯಾವುದೇ ರೀತಿಯ ಹೊಟ್ಟೆ ನೋವು ಆ ರೀತಿಯೆಲ್ಲ ಏನೂ ಬರೋದಿಲ್ಲ. ಅಕ್ಕಿ ಮಾತ್ರ ಚೆನ್ನಾಗಿ ಹುರ್ಕೊಳ್ಬೇಕು. ಅಲ್ಲಿ ಅಕ್ಕಿ ಹುರಿಯೋಕ್ಕೆ ಇಟ್ಬಿಟ್ಟು ಒಂದು ಅರ್ಧ ಹೋಳಷ್ಟು ಒಣಕೊಬ್ಬರಿನ ಇಲ್ಲಿ ತುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಒಣಕೊಬ್ಬರಿ ಅಂತೂ ತುಂಬಾ ಡ್ರೈ ಆಗೋಗ್ಬಿಟ್ಟಿತ್ತು, ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ತುರಿಯೋಂಥ ಟೈಮಲ್ಲಿ. ಆದರೂ ಕೂಡ ಒಂದು ಅರ್ಧ ಹೋಳಷ್ಟು ಒಣಕೊಬ್ಬರಿನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೋಡ್ಬೋದು ಈ ರೀತಿಯಾಗಿ ಕೆಂಪಾಗೋಕ್ಕೆ ಸ್ಟಾರ್ಟ್ ಆಗಿದೆ ಅಕ್ಕಿ ಅಂತೂ. ಈ ರೀತಿಯಲ್ಲಿ ಕೆಂಪಾಗಬೇಕು. ಒಂದೊಂದು ಕಾಳು ಕೂಡ ಕೆಂಪಿಗೆ ಒಂದು ಕಂದು ಬಣ್ಣ ಅಂತ ಏನು ಹೇಳ್ತಾರೋ ಆ ರೀತಿಯಲ್ಲಿ ಆಗಲೇಬೇಕು. ಆ ರೀತಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇಲ್ಲಿ ವಾಯ್ಸ್ ಕೂಡ ಸ್ವಲ್ಪ ನನಗೆ ಕೆಟ್ಟೋಗ್ಬಿಟ್ಟಿದೆ, ಯಾಕಂದರೆ ಶೀತ ಕೆಮ್ಮಿಂದ ಸ್ವಲ್ಪ ಅಲ್ಲಲ್ಲಿ ಕಚ್ ಅಂತ ಹೇಳಿ ಅನಿಸ್ತಾ ಇದೆ. ಇಲ್ಲಿ ಒಂದು 5 ಏಲಕ್ಕಿನೂ ಹಾಕ್ಕೊಂಡು ಅಕ್ಕಿ ಜೊತೆನೇ ಹುರ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇಲ್ಲಿ ಒಂದು 1/4 kg ಕಡಲೆ ಬೀಜನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಕೂಡ ಅದೇ ಸೇಮ್ ಸಿಮ್ಮಲ್ಲೇ ಇಟ್ಕೊಂಡು ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಲಿ ಇಲ್ಲಿ ಒಂದು 3/4 kg ಏನು ತೊಗೊಂಡಿಲ್ಲ, ಇಲ್ಲಿ ಒಂದು ಅರ್ಧ kg ಕಡಲೆನ ನಾನು ತೊಗೊಂಡಿದ್ದೀನಿ. ಕಡಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂಥರ ಕ್ರಿಸ್ಪಿನೆಸ್ಸು ಹಾಗೇ ಇರಬೇಕು. ಕಡಲೆಯಲ್ಲಿಯೂ ಉಂಡೆ ಕಟ್ಟಿದ್ರೂ ಕೂಡ ಆ ಕ್ರಿಸ್ಪಿನೆಸ್ ಹಾಗೇ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕಡಲೆನೂ ಕೂಡ ಚೆನ್ನಾಗಿ ಹುರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸೋಂಪನ್ನ ಕೂಡ ಹುರ್ಕೋಬೇಕು. ಸೋಂಪು ಅಂತೂ ಹುರಿಬೇಕಾದ್ರೆ ತುಂಬಾ ಘಮ ಅನ್ನೋ ಸ್ಮೆಲ್ಲು ಆಲ್ರೆಡಿ ಆವಾಗಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ಅದೇ ಕಡಾಯಲ್ಲಿ ನಾನು ಸ್ವಲ್ಪ ಎಳ್ಳನ್ನು ಕೂಡ ಹುರ್ಕೊಂಡಿದ್ದೀನಿ. ಅದು ವಿಡಿಯೋನ ಸ್ಕಿಪ್ ಆಗೋಗ್ಬಿಟ್ಟಿದೆ, ಹಾಗೆ ಹೇಳಿದೆ ಅಷ್ಟೇ. ಇಲ್ಲಿ ನೋಡಿದ್ರಲ್ಲ, ಸೋಂಪನ್ನ ಮತ್ತು ಅಕ್ಕಿನ ಸೇರಿಸ್ಬಿಟ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗೋ ಥರ ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೋದು. ಇಲ್ಲದೆ ಆದರೆ ಮಿಲ್ಲಿಗೆ ಹಾಕ್ಸ್ಕೊಂಡು ಕೂಡ ನೀವು ತಗೊಂಡು ಬರ್ಬೋದು. ಮಿಲ್ಲವ್ರಿಗೆ ಹೇಳಿದ್ರೆ ತಂಬಿಟ್ಟು ಮಾಡಲಿಕ್ಕೆ ಅಂತ ಹೇಳಿದರೆ ಸ್ವಲ್ಪ ತರಿಯಾಗಿ ಚೆನ್ನಾಗಿ ಮಿಲ್ ಮಾಡಿ ಕೊಡ್ತಾರೆ. ನೋಡಿದ್ರಲ್ಲ, ಕಡಲೆನೂ ಕೂಡ ಸ್ವಲ್ಪ ದಪ್ಪ ಇರೋ ಹಾಗೇ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಅದನ್ನು ನೋಡಿದ್ರಲ್ಲ, ಈ ರೀತಿಯಾಗಿ ಕಡಲೆ ಕಾಣ್ತಾ ಇರಬೇಕು. ತುಂಬಾ ಪುಡಿ ಮಾಡು ಪೌಡ್ರ್ ಹಾಕೋದಂತೂ ಬೇಡವೇ ಬೇಡ. ಸ್ವಲ್ಪ ಕಡಲೆ ಸ್ವಲ್ಪ ಉದ್ರುದ್ರಾಗಿ ಇದ್ದರೆ ಚೆನ್ನಾಗಿರುತ್ತೆ. ಅದೇ ಮಿಕ್ಸಿ ಜಾರ್ಗೆ ಈಗ ಕಡಲೆ ಬೀಜನೂ ಹಾಕ್ಕೊಂಡು ಸೇಮ್ ಅದೇ ಪ್ರಕಾರವಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ಈ ರೀತಿಯಲ್ಲಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಎಳ್ಳು ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಎಳ್ಳನ್ನು ಸೇರಿಸ್ಕೊಂಡು ಇಲ್ಲಿ ಒಣಕೊಬ್ಬರಿನೂ ಕೂಡ ಸೇರಿಸ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಕೆಳಗಡೆ ಅಕ್ಕಿ ಹಿಟ್ಟು ಇರುತ್ತಲ್ವ, ಕೆಳಗಡೆ ಅಕ್ಕಿ ಹಿಟ್ಟು ಮೇಲ್ಗಡೆ ಎಲ್ಲ ಇರುತ್ತಲ್ಲ, ಒಂದು 2-3 ನಿಮಿಷ ಆದ್ರೂ ಕೈಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಅಕ್ಕಿ ಕಾಳು ಜೊತೆಲಿ ಇದೇನು ಕಡಲೆ ಬೀಜ ಮತ್ತು ಕಡಲೆ ಎಳ್ಳು ಇದೆಲ್ಲನೂ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಚೆನ್ನಾಗಿರುತ್ತೆ. ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆದ್ರೇ ಅಲ್ವಾ ಏನು ತಂಬಿಟ್ಟು ಕೂಡ ಚೆನ್ನಾಗಾಗೋದು. ಇಲ್ಲಿ ಬೆಲ್ಲನೂ ಕೂಡ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ ಕರಗಿಸ್ಕೋಬೇಕು, ಅಂದರೆ ಪಾಕ ಮಾಡ್ಕೋಬೇಕು. ಪಾಕ ಮಾಡಲಿಕ್ಕೆ ಯಾವಾಗಲೂ
ಬೆಲ್ಲ ಹಾಕ್ಬಿಟ್ಟು ಕೆಲವೊಬ್ರು ಏನು ಮಾಡ್ತಾರೆ ಜಾಸ್ತಿ ನೀರು ಹಾಕೋದು ಈ ಥರ ಎಲ್ಲ ಮಾಡ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಇಲ್ಲಿ ಬೆಲ್ಲ ಎಷ್ಟು ತೊಗೊಂಡಿರ್ತೀವೋ 1 ಕಪ್ಪಷ್ಟು ಬೆಲ್ಲ ತೊಗೊಂಡ್ರೆ 1 ಕಪ್ಪಷ್ಟೇ ನೀರು ಹಾಕ್ಕೊಂಡ್ರೆ ಅದು ಬೇಗನೆ ಪಾಕ ಆಗುತ್ತೆ. ಇಲ್ಲದೆ ಹೋದರೆ ಬೆಲ್ಲ ಪಾಕ ಹಾಕೋದಕ್ಕೇ ನಾವು ತುಂಬಾ ಹೊತ್ತು ವೇಟ್ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಲ್ಲಿ ಬೆಲ್ಲ ಪಾಕನ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರಬೇಕು. ನೊರೆಯೆಲ್ಲ ಚೆನ್ನಾಗಿ ನೊರೆ ಬರ್ತಾ ಇರಬೇಕಾದ್ರೆ ಒಂದೇಳೆ ಪಾಕ ಅಂತ ಹೇಳ್ತಾರಲ್ಲ, ಆ ರೀತಿಯ ಪಾಕ ಬಂದರೆ ಸಾಕು. ಅದು ಏನು ದೋಸೆ ಅಂತ ಚುಂಚಕದಲ್ಲಿ ತೆಗೆದು ನೋಡಿದ್ರೆ ಒಂದು ಹನಿ ಜಿಟಿಕ್ ಥರ ಬೀಳುತ್ತೆ. ಸೊ ಆ ರೀತಿಯಾಗಿ ಬಿದ್ದರೆ ಅದು ಪಾಕ ಬಂದಿದೆ ಅಂತ ಹೇಳಿ ಅರ್ಥ. ಅದಾದ ನಂತರ ಈ ಒಂದು ಪಾತ್ರೆಗೆ ನಾವು ಮಾಡಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ಬೆಲ್ಲ ಪಾಕ ಮಾಡಿ ನಾನಂತೂ ಇಲ್ಲಿ ತಂಬಿಟ್ಟನ್ನು ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಬಿಸಿ ಇದ್ದಾಗಲೇ ತಂಬಿಟ್ಟು ಉಂಡೆನ ಕಟ್ಟಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ಕಟ್ಟೋಕ್ಕೆ ಹೋಗ್ತೀನಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಅದು ಒಣಗಿದ ಮೇಲೆ ಅಂದರೆ ತಣ್ಣಗಾದ್ಮೇಲೆ ಉಂಡೆ ಕಟ್ಟಲಿಕ್ಕೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಕಟ್ಟಬೇಕು. ನಾನು ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಬೆಲ್ಲದ ಪಾಕನ ಹಾಕ್ಕೊಂಡು ಸ್ವಲ್ಪನೇ ಪಾಕನ ಮಾಡಿಕೊಂಡು ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಉಂಡೆನ ಕಟ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಪಾಕ ಅಂತೂ ಮಾಡಿದಾಗ ನನಗಂತೂ ನಾನು ಚಿಕ್ಕ ವಯಸ್ಸಿನಲ್ಲಿ ಕೈ ಸುಟ್ಕೊಂಡಿದ್ದಂಥ ನೆನಪೇ ಆಗುತ್ತೆ. ಪಾಕ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಕೊಳ್ಬೇಕು. ಒಂದು ಸಾರಿ ನನ್ನ ಕೈ ಚರ್ಮ ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು. ಸೊ ಈ ರೀತಿಯಲ್ಲಿ ಉಂಡೆ ಮಾಡಬೇಕಾದ್ರೆ ನನಗೆ ಅದು ಯಾವಾಗಲೂ ನೆನಪು ಬರುತ್ತೆ. ಸ್ವಲ್ಪ ಹುಷಾರಾಗಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡೇ ಮಾಡ್ಕೊಳ್ಳಿ. ಯಾಕಂದರೆ ಆ ಬಿಸಿಗೆ ಪಾಕ ಅಂಟ್ಕೊಂಡ್ಬಿಟ್ರೆ ಸ್ಕಿನ್ನೇ ಬಂದುಬಿಡುತ್ತೆ. ಆ ರೀತಿಯಾದಂಥ ಆಗುವಂಥ ಚಾನ್ಸಸ್ಸು ಭಾಳನೇ ಜಾಸ್ತಿ ಇರುತ್ತೆ. ಸೊ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ, ಬಿಸಿನೇ ಇದೆ. ಸ್ವಲ್ಪ ಹಿಟ್ಟಿರುತ್ತಲ್ವ, ಹಸಿ ಹಿಟ್ಟು, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಎತ್ತಿಟ್ಕೊಂಡು ಉಂಡೆನ ಈ ರೀತಿಯಾಗಿ ಕಟ್ಟಿ ಎತ್ತಿಟ್ಕೋಬೇಕು. ಉಂಡೆ ಅಂತೂ ನಾನು ಮೀಡಿಯಮ್ ಗಾತ್ರದಲ್ಲಿ ಮಾಡ್ತೀನಿ. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತುಂಬಾ ದೊಡ್ಡ ಉಂಡೆಗಳನ್ನ ಮಾಡ್ತಾಯಿದ್ರು. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ದಪ್ಪ ಉಂಡೆಗಳನ್ನ ನಾನು ಈ ರೀತಿಯಲ್ಲಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗುತ್ತೆ. ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ಇದಂತೂ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಮ್ಮಮ್ಮ ಅಂತೂ ಯಾವಾಗಲೂ ಮಾಡೋರು. ಸೊ ಹಾಗಾಗಿ ಅದನ್ನು ಮರ್ತು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಮಾಡ್ತಾನೇ ಇರ್ತೀನಿ. ಆಗಾಗ ಈ ತಿಂಡಿಗಳನ್ನೆಲ್ಲ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲಿ ತಿನ್ನೋರು ಇರೋದ್ರಿಂದ ಅವ್ರಿಗೂ ಕೂಡ ಕೊಟ್ಟಂಗೂ ಕೂಡ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಉಂಡೆಗಳನ್ನ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಳ್ತೀನಿ. ಫೈನಲಿ ನನಗೆ ಇಷ್ಟು ಉಂಡೆಗಳಾಯಿತು. ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬಂತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.